ಇವತ್ತು ಅಭಿ ಅಮ್ಮನ ಕೈ ತುತ್ತೊಳಗೆ ಬೆಳಗಾವ್ ಸ್ಟೈಲ್ ಚಿಕನ್ ಆ್ಯಂಡ್ ಗ್ರೇವಿ ಆ್ಯಂಡ್ ಸಾಂಬಾರು ಯಾವ ರೀತಿ ಮಾಡೋಣ ಅಂತ ಹೇಳಿ ನೋಡೋಣ ಬರ್ರಿ. ಇವತ್ತು ಯಾಕೆ ಲೇಟ್ ಮಾಡೋದು, ಫಟಾಫಟ್ ಮಾಡಿ ತಿಂದು ಬಿಡೋದು ಬರ್ರಿ. ಈಗ ನಮಸ್ಕಾರ ಎಲ್ಲರ, ಹೆಂಗದಿರಿ? ಆರಾಮದಿರೇನ? ನಾ ಆರಾಮದೀನಿ, ನೀವು ಆರಾಮದಿರಿ ಅಂತ ತಿಳ್ಕೊಂಡೇನ್ರಿ. ಏನಿಲ್ರಿ, ಇವತ್ತು ನಾನು ಅಭಿ ಅಮ್ಮನ ಕೈ ತುತ್ತೊಳಗೆ ನಿಮಗೆ ಏನು ಮಾಡಿ ತೋರಿಸ್ಬೇಕಪ್ಪ ಅಂದ್ರೆ 1 kg ಚಿಕನ್ ತೊಗೊಂಡೇನ್ರಿ. ಇದು ಯಾವ ಸೈಡ್ ಮಾಡ್ತಾರಂದ್ರೆ ಇದು ಬೆಳಗಾವಿ ಡಿಸ್ಟಿಕ್ ಸೈಡ್ ಹೆಚ್ಚಿಗೆ ಇದನ್ನು ಮಾಡ್ತಾರೆ ಚಿಕನ್. ಯಾವ ರೀತಿ ಚಿಕನ್ ಅಂತೇಳಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ ರೀ. ಈಗ ನಾನು ಇದಕ್ಕೆ ಯಾವುದೇ ರೀತಿ ಮಸಾಲೆನೂ ಯೂಸ್ ಮಾಡೋದಿಲ್ಲ, ಏನಿಲ್ಲ. ಈ ಚಿಕನ್ ನಾನು ಡೈರೆಕ್ಟಾಗಿ ಹೆಂಗೆ ಅಪ್ಲೈ ಮಾಡ್ತೇನೆ ಅಂಥೇಳಿ ನೀವು ನೋಡ್ರಿ. ಬರೀ ಹಂಗಿದ್ರೆ ಯಾಕೆ ಲೇಟ್ ಮಾಡೋಣ. ಈಗ ನಾನು ಒಂದು ಬೊಗಾನಿ ಇಟ್ಕೊಂಡೇನಿ ರೀ. ಇದನ್ನ ಯಾಕಪ್ಪ ಇಷ್ಟು ದೊಡ್ಡ ಬೊಗಾನಿ ಇಟ್ಕೊಂಡಾರು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಎಲ್ಲನೂ ಚಿಕನ್ ಒಂದ್ರೊಳಗೆ ಕುದಿಸ್ಬೇಕಂತ ಹೇಳಿ ಕುಕ್ಕರ್ ಹಚ್ಚಲ್ರಿ, ಹಾಗೆ ಡೈರೆಕ್ಟಾಗಿ ಕುದಿಸ್ಬೇಕಂತ ಹೇಳಿ ಈ ರೀತಿ ದೊಡ್ಡ ಬೊಗಾನಿ ಇಟ್ಕೊಂಡೇನ್ರಿ. ಮತ್ತು ಈ ಸೈಡ್ ನೋಡ್ರಿ ಒಂದು ಬೊಗಾನಿ ನಾನು ನೀರು ಕಾಯಕ್ಕೆ ಇಟ್ಟೇನ್ರಿ. ಈಗ ಈ ಸೈಡು ಚಿಕನ್ ಕುದಿಸಾಕಂತ ಒಂದು ಬೊಗಾನಿ ಇಟ್ಟೇನು ಖಾಲಿ, ಈ ಸೈಡು ಬಿಸಿನೀರಿಗೆ ಇಟ್ಟೇನು ಕಾಯಕ್ಕೆ. ಬರ್ರಿ ಹಂಗಿದ್ರೆ ಇವೆಲ್ಲ ಏನು ಚಿಕನ್ ನೀರು ಕುದಿಯಾಕೆ ಇಟ್ಟಾರ, ಈ ಸೈಡ್ ಚಿಕನ್ ಇಟ್ಟಾರ, ನೋಡೋಣ ಬರ್ರಿ ಏನು ಮಾಡ್ತೇವೆ ಅಂತ ಹೇಳ್ರಿ. ಈಗ ಎಣ್ಣೆ ಹಾಕಾತೇನ್ರಿ ಇದಕ್ಕೇನು ಎಣ್ಣೆ ಹೆಚ್ಚಿಗೆ ಏನು ಬ್ಯಾಡ್ರಿ, ಸ್ವಲ್ಪ ಇದ್ರೆ ಸಾಕು ಇದಕ್ಕೆ ಎಣ್ಣೆ. ಈಗ ಎಣ್ಣೆ ಕಾದೈತ್ರಿ, ಗ್ಯಾಸ ಸಣ್ಣ ಇಟ್ಕೋರಿ. ನಾ ಏನು ಮಾಡ್ತೇನೆ ಅಂದ್ರೆ ಒಂದು ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಇದೆ ಹತ್ತೊಂದು ಹುರಿಬೇಕ್ರಿ. ಆಮೇಲೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೊಳತ್ತೇನೆ ಇದಕ್ಕೆ. ಎರಡು ಹಾಕ್ಕೊಂಡು ಚಲೋ ಒಂಥರ ಕಪ್ಪು ಬಣ್ಣ ಬರೋವರೆಗೂ ಇದನ್ನು ಹುರಿಬೇಕ್ರಿ. ನಿಮ್ಗೆಲ್ಲರಿಗೂ ಗೊತ್ತೈತಿ ಕಾಮನ್ ಆಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಯಾವಾಗೂ ಬಾಂಡಿ ತಳ ಹಿಡಿತೈತೆ ಅಂತ ಹೇಳಿ ಅದನ್ನ ಯಾವಾಗೂ ತಿರ್ಗಾಡ್ಸ್ಕೊತಿರ್ಬೇಕ್ರಿ. ನಾನೇನು ಮಾಡೀನಿ, ಒಂದು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರ್ತೀವಿ, ಇದನ್ನು ಇದ್ರೊಳಗೆ ಬೇಯಿಸ್ಬಿಡಲ್ರಿ. ಒಂದು ಸ್ವಲ್ಪ ಚಲೋ ತಂಗಿ ಇದನ್ನೇನು ಕಪ್ಪು ಬಣ್ಣ ಬರೋವರೆಗೂ ಹುರಿಯೋದು ಬೇಡ್ರಿ, ಹಂಗೆ ನಾರ್ಮಲ್ ಆಗಿ ಇದನ್ನು ಹುರ್ಕೊಂಡೋದು. ಈಗ ಇದನ್ನೆಲ್ಲ ಹುರ್ಕೊಂಡಿವ್ರಿ. ನಾನು ತೊಳೆದಿಟ್ಕೊಂಡಂಥ ಚಿಕನ್ ಇದಕ್ಕೆ ಹಾಕೊಂಡ್ರಿ. 1 kg ಚಿಕನ್ ತೊಗೊಂಡಿವಿ ನಾನು. ಚಿಕನ್ ವೆನಿಗರ್ ಹಾಕಿ ತೊಳೆದ್ರೆ ಭಾಳ ಚಲೋ ಅದು. 2 3 ಸತ ನಾವು ಹಂಗೆ ನೀರೊಳಗೆ ತೊಳಿತಿರ್ತೇವೆ, ಅದ್ರಾಗೂ ಒಂದು ಸ್ವಲ್ಪ ವೆನಿಗರ್ ಹಾಕಿ ತೊಳೆದ್ರೆ ಇನ್ನೂ ಚಲೋ. ಯಾಕಂದರೆ ಇರುವಂಥ ಈಗ ಚಿಕನ್ ಇರುವಂಥ ಗಲೀಜು ಏನೈತಲ್ಲ ಎಲ್ಲ ಹೋಗಿಬಿಡ್ತೈತೆ. ಇದನ್ನು ಚಿಕನ್ ಹಾಕಿದ ತಕ್ಷಣ ಈ ರೀತಿ ಎಲ್ಲನೂ ಒಂದಾಗಿ ಸೇರಿಸ್ಬೇಕಾದ್ರೆ ಏನಾಗ್ತೈತಿ, ಒಂದು ಸ್ವಲ್ಪ ಚಲೋ ತಂಗಿ ಒಂದು 5 ನಿಮಿಷ ಫ್ರೈ ಮಾಡಿ ಇಟ್ಕೋಬೇಕ್ರಿ. ಇದನ್ನು ಇದನ್ನು ಮಿಡಲ್ದಾಗ ಒಂದೊಂದ್ಸತಿ ಏನೈತಿ ಈ ರೀತಿ ತಿರ್ಗಾಡ್ಕೊತಿರ್ಬೇಕು. ಇದು ಇನ್ನೊಂದು ಸ್ವಲ್ಪ ಎಲ್ಲ ಚಲೋ ತಂಗಿ ನೀರು ಬಿಡ್ಬೇಕ್ರಿ. ಈಗ ಇದೆಲ್ಲ ನೀರು ಬಿಟ್ಟೈತ್ರಿ, ಅದಕ್ಕೆ ನಾ ಏನು ಮಾಡ್ತೀನಿ, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕತ್ತೇನೆ ಇದಕ್ಕೆ. ಒಂದು ಸ್ವಲ್ಪ ಅರಿಶಿನ ಪುಡಿ ರೀ, ಸ್ವಲ್ಪ ಅರಿಶಿನ ಪುಡಿ ಹಾಕತ್ತೇನೆ ಇದಕ್ಕೆ. ಖಾರ 1 ಸ್ಪೂನ್ ಹಾಕ್ತೇನೆ ರೀ. ಹಾಕಿ ಇದನ್ನೇ ಹಾಕಿ ಮತ್ತೆಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ಇದೆಲ್ಲ ಫುಲ್ ನೀರು ಬಿಟ್ಟೈತ್ರಿ. ನೀರು ಬಿಟ್ಟೈತಲ್ಲ, ಇದಕ್ಕೆ ನಾವು ಈಗ ಬಿಸಿನೀರು ಕಾಯಕ್ಕಿಟ್ಟೇನಂತ ಹೇಳಿ ನೋಡ್ರಿ. ಆ ಬಿಸಿನೀರು ಇದಕ್ಕೆ ಹಾಕೊಂಡ್ರಿ. ಸಾಂಬಾರು ಎಷ್ಟು ಬೇಕಲ್ಲ ಅದ್ರ ಮೇಲೆ ನೀವು ನೀರು ಹಾಕೋಬೇಕ್ರಿ. ಈಗ ಉಪ್ಪು ಖಾರ ನಾನು ಹೆಚ್ಚಿಗೆ ಹಾಕಿಲ್ಲ ರೀ, ಸ್ವಲ್ಪ ಹಾಕೀನಿ. ನಾನಿಷ್ಟು ನೀರು ಹಾಕ್ಕೊಂಡೇನಿ ರೀ. ಈಗೇನೈತಿ ಗ್ಯಾಸ್ ಜೋರು ಇಟ್ಬಿಡನ್ರಿ, ಕುದಿಯಲ್ರಿ ಅದು. ಇದು ಈ ರೀತಿ ಮಿನಿಮಮ್ ಒಂದು 10ರಿಂದ 15 ನಿಮಿಷ ಸಾಕ್ರಿ. ಚಿಕನ್ ಅಂತೂ ಜಲ್ದಿ ಕುದೀತೈತಿ, ನಿಮಗೆಲ್ಲರಿಗೂ ಗೊತ್ತೈತ್ರಿ. ಈ ರೀತಿ ಕುದಿಲಿ ಅಂತ ಹೇಳಿ ಒಂದು 10ರಿಂದ 15 ನಿಮಿಷ ಕುದಿಸ್ಬೇಕ್ರಿ. ಅದಾದ ತಕ್ಷಣ ಏನೈತಿ, ಒಂದು ಸ್ವಲ್ಪ ಕೈ ಒಳಗೆ ಹಿಡಿದು ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಚಿಕನ್ ಕುದ್ದೈತೆ ಅಂತೇಳಿ. ಇದು ಒಂದು 10ರಿಂದ 15 ನಿಮಿಷ ಕುದಿಯೋ ತನಕ ಬಿಡನ್ರಿ. ಈಗ
ಈ ಚಿಕನ್ ಅಂತೂ ಕುದಿಲಿ ಅಂತ ಹೇಳೇನ್ರಿ. ಅಲ್ಲಿವರೆಗೂ ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡೋದ್ರಿ, ಕುದಿಯೋತನ ಮಸಾಲೆ ಏನು ಬೇಕಲ್ಲ ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬರ್ರಿ. ನನಗೆ ಏನೇನು ಮಸಾಲೆ ಬೇಕಪ್ಪ ಅಂದ್ರೆ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ. 1 ಸ್ಪೂನ್ ಏನೈತಿ ಎಳ್ಳು ತೊಗೊಂಡೇನ್ರಿ, ಬಿಳಿ ಎಳ್ಳು. ಜೀರಿಗೆ 1 ಸ್ಪೂನ್ ತೊಗೊಂಡೇನಿ. ಕೇಸರ್ ದಳ ಒಂದು ಸ್ವಲ್ಪ ತೊಗೊಂಡೇನ್ರಿ. ಏಲಕ್ಕಿ 3 ತೊಗೊಂಡೇನಿ. ಲವಂಗ, ದಾಲ್ಚೀನಿ ಇಷ್ಟು ತೊಗೊಂಡೇನಿ. ಗೋಡಂಬಿ ಒಂದು 8 ಗೋಡಂಬಿ ತೊಗೊಂಡೇನ್ರಿ. ಗೋಡಂಬಿ ಏನೈತಿ ಸಾಂಬಾರು ಗಟ್ಟಿ ಆಗ್ಲಿ ಅಂತೇಳಿ ಹಾಕ್ತೇವ್ರಿ. ನೀವು ಬೇಕಿದ್ರೆ ಹಾಕ್ರಿ, ಬ್ಯಾಡಾದ್ರೆ ಬಿಡ್ರಿ, ಅದ್ರೊಳಗೆ ಏನಿಲ್ಲ ರೀ. ನಾನು ಒಂದು ಸ್ವಲ್ಪ ಹಾಕೇನ್ರಿ ಸಾಂಬಾರು ಗಟ್ಟಿ ಆಗಲಿ ಅಂತ ಹೇಳಿ. ಒಂದು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿನ ನಾನು ಒಡೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಯಾಕಂದರೆ ಇದು ನಾನು ಹಸೆ ಕಾಯಿನ ಯೂಸ್ ಮಾಡಿದರೆ ಸಾಂಬಾರು ಚೆನ್ನಾಗಾಗುತ್ತೆ ರೀ. ಒಣ ಕೊಬ್ಬರಿ ಯೂಸ್ ಮಾಡಿದರೆ ಹೆಚ್ಚಿಗೆ ಒಂಥರ ಆಯಿಲ್ ಬಿಡುತ್ತೆ ಅಂತ ಹೇಳಿ ನಾನು ಒಣ ಕೊಬ್ಬರಿ ಯೂಸ್ ಮಾಡೋದಿಲ್ಲ ರೀ. ಹಂಗಿದ್ರೆ ಅಲ್ಲಿವರೆಗೂ ನಾವೇನು ಮಾಡೋಣ, ಈ ಮಸಾಲೆ ಎಲ್ಲ ಹುರ್ಕೊಂಡ್ರಿ. ಈಗ ಬರ್ರಿ ಮತ್ತೆ ಯಾಕೆ ಲೇಟ್ ಮಾಡೋಣ. ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡೇನ್ರಿ. ಈಗ ಗ್ಯಾಸ್ ಆನ್ ಮಾಡೇನ್ರಿ. ಈಗ ಕಾಯೋ ತನಕ ಗ್ಯಾಸ್ ಜೋರಿಡನ್ರಿ. ಈಗ ನಾನು ಈ ಎಲ್ಲ ಮಸಾಲೆನೂ ಒಂದೇ ಟೈಮ್ ಹಾಕಿ ಈ ರೀತಿ ಹಾಕ್ತೇನೆ ರೀ. ಇದ್ರೊಳಗೆ ಹುರ್ಕೋತೇನೆ ರೀ. ಅದನ್ನು ಎಳ್ಳು ಹೆಂಗಂದ್ರೆ ಚಟಾಪಟ ಆಗೋ ತನಕ ನಾವು ಇದನ್ನು ಹುರಿಬೇಕ್ರಿ. ಇನ್ನು ಎಣ್ಣೆನೂ ಹಾಕಬೇಡ್ರಿ, ಏನು ಬೇಡ ಇದಕ್ಕೆ ಹಂಗೆ ಹುರ್ಕೊಂಡ್ರಿ ಇದನ್ನು. ಮಸಾಲೆ ಯಾಕೆ ಈ ರೀತಿ ಹುರ್ಕೋದಂದ್ರೆ ವಾಸನೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಸಾಲೆ ಹುರ್ಕೋಬೇಕ್ರಿ. ಒಂದೊಂದು ಸಾಂಬಾರುಗಳಿಗೆ ಮಸಾಲೆ ಹುರಿಯಲ್ದನ ಹಾಕಬೇಕ್ರಿ. ಈಗ ಎಳ್ಳು ಒಂದು ಸ್ವಲ್ಪ ಚಟಾಪಟ ಮಾಡತ್ತಾವ ನೋಡ್ರಿ. ಈ ಮಸಾಲೆ ಎಲ್ಲ ಹುರಿದೈತ್ರಿ. ಈಗ ನಾನು ನಿಮ್ಗೆ ತಕೊಂಡು ಬಿಡ್ತೇನೆ ರೀ. ಸ್ವಲ್ಪ ಹಸಿ ಕೊಬ್ಬರಿ ನಾನು ಹುರ್ಕೋತೇನೆ ರೀ. ಇದನ್ನು ಯಾಕೆ ಹುರ್ಕೋತೇನೆ ಅಂದ್ರೆ, ಇದು ಯಾಕೆ ಹುರ್ಕೋಬೇಕಂದ್ರೆ ನಾನು ಹಸಿ ಕೊಬ್ಬರಿ ಯೂಸ್ ಮಾಡಿದಾಗ ಕೆಲವೊಂದು ಜನ ಹೆಂಗಂತಂದ್ರೆ ಸಾಂಬಾರು ಬಿಳಿ ಬಿಳಿ ಆಗುತ್ತೆ ಅಂತ ಹೇಳ್ತಾರೆ ರೀ. ಸಾಂಬಾರು ವೈಟ್ ಆಗಬಾರ್ದಾದ್ರೆ ನಾವೇನು ಮಾಡ್ಬೇಕಂದ್ರೆ ಯಾವಾಗೂ ಹಸಿ ಕೊಬ್ಬರಿನ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಕಪ್ಪು ಬಣ್ಣ ಬರೋವರೆಗೂ ಹುರಿಬೇಕ್ರಿ. ವಾಸನೆನೂ ಬರುತ್ತೆ, ಕಲರು ಚೇಂಜ್ ಆಗುತ್ತೆ ಹಸಿ ಕೊಬ್ಬರಿಯಿಂದ. ನಾನು ಇದಕ್ಕೆ ಈಗ ಎಣ್ಣೆ ಹಾಕತ್ತೇನೆ ರೀ. ಎಣ್ಣೆ ಹಾಕಿ ಹುರ್ಕೊಂಡ್ರೆ ಒಂದು ಸ್ವಲ್ಪ ಜಲ್ದಿ ಕಪ್ಪು ಬಣ್ಣ ಬರ್ತಾವೆ. ಈ ರೀತಿ ಕಲರ್ ಬಂದಿರ್ತಲ್ರಿ. ಈ ಕಲರ್ ಬಂದಾಗ ನಾವೇನು ಮಾಡ್ಬೇಕಂದ್ರೆ ಗ್ಯಾಸ್ ಆಫ್ ಮಾಡಿ ಬಿಡೋಣ್ರಿ. ಈಗ ನಾನು ಹುರಿದಿಟ್ಟುಕೊಂಡಿರೋಂಥ ಮಸಾಲೆ ಆಯ್ತು ರೀ, ಈ ಕೊಬ್ಬರಿ ಆಯಿತು, ಎಲ್ಲನೂ ಒಂದೇ ಪ್ಲೇಟ್ ಒಳಗೆ ಹಾಕೇನ್ರಿ. ಆಮೇಲೆ ಈ ಉಳಿದಿರೋಂಥ ಕೊಬ್ಬರಿನೂ ಇದ್ರೊಳಗೆ ಹಾಕ್ತೇನೆ ರೀ. ಯಾಕಂದರೆ ಇದನ್ನೆಲ್ಲನೂ ನಾವು ಮಿಕ್ಸರ್ ಹಚ್ಕೊಂಡು ಬರ್ಬೇಕಲ್ರಿ. ನಾನೀಗ ಏನು ಮಾಡೇನಂದ್ರೆ ಒಂದು 6 ರಿಂದ 7 ಇದನ್ನು ತೊಗೊಂಡೇನ್ರಿ. ಪುದೀನ ತೊಗೊಂಡೇನ್ರಿ. ಒಂದು ಸ್ವಲ್ಪ ಏನು ಮಾಡ್ಕೊಂಡೇನಂದ್ರೆ ಕೊತ್ತಂಬರಿ ತೊಗೊಂಡೇನ್ರಿ. ಇಷ್ಟನ್ನು ಇದನ್ನೆಲ್ಲ ಆ ಚಿಕನ್ ಕುದಿಯೋವರೆಗೆ ನಾವು ಮಿಕ್ಸರ್ ಹಚ್ಕೊಂಡು ಬರೋಣ್ರಿ. ಈಗ ಇದನ್ನು ನೀರು ಹಾಕಿ ನಾನು ಮಿಕ್ಸರ್ ಮಾಡ್ಕೊಂಡು ಬಂದೇನ್ರಿ. ಫುಲ್ ಹೆಂಗಂದ್ರೆ ಒಂಥರ ಹಿಟ್ಟಿನ ಥರನೂ ಸಣ್ಣ ಸಣ್ಣ ಆಗ್ಬೇಕ್ರಿ. ಇದಂತೂ ಈಗ ರೆಡಿ ಆಯಿತು. ಚಿಕನ್ ಎಷ್ಟೊತ್ತಾಯ್ತು ಕುದಿಯಕ್ಕೆ ಹಾಕ್ಯವಲ್ರಿ. ಬರ್ರಿ ಈಗ ಚಿಕನ್ ನೋಡೋಣ. ಚಿಕನ ಇವಾಗ ಕುದ್ದತ್ತಿಲ್ಲ ಅಂಥೇಳಿ ಒಂದು ಪೀಸ್ ನೋಡೋಣ್ರಿ. ಇವಾಗ ಚಿಕನ್ ಕುದ್ದತ್ರಿದ ಕುದ್ದೈತಿ ಅಂತ ಹೇಳಿ ತಿಳ್ಕೊಂಡು ಬಿಡ್ಬೇಕ್ರಿ ನಾವೀಗ. ಈಗ ಇದನ್ನೇನು ಮಾಡೋಣ ಅಂದ್ರೆ ಇದ್ರೊಳಗೆ ಇರುವಂಥ ಚಿಕನನ್ನು ಬೇರೆ ಮಾಡಿಕೊಂಡು ಸಾಂಬಾರನ್ನು ಬೇರೆ ಯಾವ ರೀತಿ ಮಾಡೋದಂತೇಳಿ ನೋಡೋಣ್ರಿ. ಈಗ ಇದ್ರೊಳಗೆ ಇರುವಂಥ ಚಿಕನನ್ನು ಏನು ಮಾಡ್ತೀನಿ ರೀ, ನಾವು ಕುದ್ದಾವಲ್ರಿ, ಈ ಚಿಕನ್ ತಗೊಂಡು ಬಿಡ್ತೀನಿ ರೀ. ನಾನೀಗ ತಕ್ಕೋವಾಗ ಒಂದು ಸ್ವಲ್ಪ ನೀರು ಬಂದರೂ ಏನು ಪ್ರಾಬ್ಲಮ್ ಇಲ್ಲ ರೀ. ನನಗೆಲ್ಲ ರೀ ಅದ್ರೊಳಗೆ ಕುದಿಯುವಂಥ ಚಿಕನ್ ಎಷ್ಟಿತ್ತಲ್ಲ ಒಂದು ಸ್ವಲ್ಪ ಅದ್ರೊಳಗೆ ಬಿಟ್ಟು ಉಳಿದದ್ದೆಲ್ಲ ನಾನು ಚಿಕನ್ ಪೀಸನ್ನು ತೆಗೆದಿಟ್ಕೊಂಡೆ. ಈಗ ನಾವು ಈ ಸಾಂಬಾರು ಇನ್ನೂ ನಮ್ಗೆ ಎಕ್ಸ್ಟ್ರಾ ಬೇಕಾಗಿತ್ತಂದ್ರೆ ನಾವು ಇದಕ್ಕೆ ಎಕ್ಸ್ಟ್ರಾ ನೀರೂ ಹಾಕೋಬೋದ್ರಿ, ಏನೂ ಆಗಲ್ಲ. ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕೋಬೋದ್ರಿ. ನನಗಿಷ್ಟು ಸಾಂಬಾರು ಸಾಕು, ನಾನು ಬಿಟ್ಟಿದ್ದೇನೆ ರೀ. ಇದು ಕುದಿಯೋಕ್ಕಿಂತ ಮೊದಲೇ ನಾವೇನು ಮಾಡೋಣಂದ್ರೆ ಒಂದು ಅರ್ಧ ಟೊಮೆಟೊನ ಇಷ್ಟು ತೊಗೊಂಡೆನಲ್ಲ, ನಾನು ಇಷ್ಟು ಹಾಕಲ್ರಿ ಇದಕ್ಕೆ, ಅರ್ಧ ಟೊಮೆಟೊನ ಇದಕ್ಕೆ ಹಾಕ್ತೀನಿ ರೀ. ಒಗ್ಗರಣೆ ಕೊಟ್ಟೇನು ಹಾಕೋದು ಬೇಡ, ಡೈರೆಕ್ಟಾಗಿ ಹಾಕನ್ರಿ.
ಅರ್ಧ ಟೊಮೆಟೊನ ನಾನು ಇದಕ್ಕೆ ಹಾಕೇನ್ರಿ ಈಗಿದ ಕುದಿಯೋದು ಬಂದೈತ್ರಿ ಈಗ. ಅಂದರೆ ಈಗ ಒಂಥರ ಸಣ್ಣ ಸಣ್ಣ ಗುಳಿ ರೀತಿ ಎಲ್ಲ ಕಾಣಿಸಕತ್ತಾವಲ್ಲ ಸೈಡ. ಇದಕ್ಕೆ ಏನು ಮಾಡೋಣ ಅಂದ್ರೆ ನಾವು ಉಪ್ಪ ಖಾರ ಈಗ ಹಾಕ್ಕಣ್ರಿ. ಈಗ ನಾನು ಅದಕ್ಕೆ ಮೊದಲೇ ಚಿಕನ್ಗೆ ಉಪ್ಪು ಹಾಕೇನ್ರಿ. ಈಗ ಏನು ಮಾಡೋಣ, ಅರ್ಧ ಸ್ಪೂನ್ ಉಪ್ಪು ಹಾಕ್ತೇನೆ ಈಗ. ಖಾರ ಹೆಚ್ಚಿಗೆ ತಿನ್ನೋರು ಹೆಚ್ಚಿಗೆ ಯೂಸ್ ಮಾಡಿರಿ, ಕಡಿಮೆ ತಿನ್ನೋರು ಕಡಿಮೆನೂ ಹಾಕೋಬೋದ್ರಿ. ನಾವು ಖಾರ ಹೆಚ್ಚಿಗೆ ತಿಂತೇವೆ ಅಂತೇಳಿ ನಾನು 3 ಸ್ಪೂನ್ ಹಾಕ್ತೇನೆ ರೀ ಖಾರ. ಇದು ಮಸಾಲೆ ಖಾರ ರೀ. ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ಬೇಕ್ರಿ. ಸ್ವಲ್ಪ ಹಾಕ್ಬಿಡ್ರಿ ಅರಿಶಿನ, ಹೆಚ್ಚಿಗೆ ಏನು ಬೇಡ್ರಿ. ಇದು ಕುದಿಯೋ ಟೈಮ್ದಾಗ ನಾವೇನು ಮಾಡೋಣ ಅಂದ್ರೆ ಈ ಮಾಡಿಟ್ಕೊಂಡಂಥ ಮಸಾಲೆ ಐತಲ್ರಿ, ನಮ್ಮ ಗ್ರೇವಿಗೆ ಎಷ್ಟು ಬೇಕಲ್ಲ ಅಷ್ಟು ಇಟ್ಕೊಂಡು ಉಳಿದಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡ್ರಿ. ಈಗ ನಾನು ದೊಡ್ಡ ಸ್ಪೂನ್ಲೆ 5 ಸ್ಪೂನ್ ಹಾಕೇನ್ರಿ. ಇಷ್ಟು ಮಸಾಲೆನ ನಾನು ಗ್ರೇವಿಗಂತ ಇಟ್ಕೊಂಡೇನಿ. ಇವಾಗ ಒಂದೇ ಮಸಾಲೆ ಒಳಗೆ ನಾವು 2 ರೀತಿ ಸಾಂಬಾರು ಆಗುತ್ತಾ, ಪಲ್ಯನೂ ಆಗುತ್ತೆ ರೀ. ಇದು ಮಿನಿಮಮ್ ಈಗಂತೂ ಗ್ಯಾಸ್ ಜೋರಿಟ್ಟ ಕುದಿಸ್ರಿ. ಇದು ಪೂರ್ತಿ ಕುದಿಯಾಕತ್ತಾಗ ನಾವು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಗ್ಯಾಸ್ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಒಂದು 10 ನಿಮಿಷ ಆದರೂ ಚಲೋ ತಂಗೆ ಕುದಿಲ್ರಿ. ಯಾಕೆ ಕುದಿಬೇಕಂದ್ರೆ ನಾವು ಹಾಕಿದಂಥ ಮಸಾಲೆ ಎಲ್ಲ ಚಲೋ ಫ್ಲೇವರ್ ಬಿಡುತ್ತಾರೆ ಅದಕ್ಕೆ. ಅದ್ರ ಸಂಬಂಧ ಒಂದು 10 ನಿಮಿಷ ಆದರೂ ಇದು ಕುದಿಬೇಕ್ರಿ. ಇದಕ್ಕೆ ಈಗ ಲಾಸ್ಟಿಗೆ ಏನು ಮಾಡೋಣ ಅಂದ್ರೆ ಒಂದು ಅರ್ಧ ಸ್ಪೂನ್ಗಿಂತನೂ ಒಂದು ಸ್ವಲ್ಪ ಹೆಚ್ಚಿಗೆ ಚಿಕನ್ ಮಸಾಲ ಹಾಕ್ಕೊಂಡು ಬಿಡೋಣ್ರಿ ಇದಕ್ಕೆ. ಈಗ ಈ ರೀತಿ ಕುದಿಯಾಕತ್ತೈತಲ್ರಿ, ಈ ಕುದಿ ಬಂದಾಗ ನಾವೇನು ಮಾಡ್ಬೇಕಂದ್ರೆ ಗ್ಯಾಸ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಬಿಡೋಣ್ರಿ. ಹಿಂಗಿದ್ದಾಗ ಇದು 10 ನಿಮಿಷ ಕುದಿಲ್ರಿ ಚಲೋ ತಂಗಿ. ಅವಾಗ ಮಸಾಲೆ ಎಲ್ಲ ಕುದ್ದು ಒಂಥರ ಮೇಲೆ ಹೆಂಗಂದ್ರೆ ಐಲಿ ಬರುತ್ತಾರೆ. ಇದೆಲ್ಲ ವೈಟ್ ಹೋಗಿ ಐಲಿ ಕಾಣಿಸುತ್ತಾರೆ ಮೇಲೆಲ್ಲ. ಈ ರೀತಿ ಕುದಿಯಾಕತ್ತೈತೆ ನೋಡ್ರಿ. ಈಗ ಕುದಿಯುವಾಗನ ಸೈಡೆಲ್ಲ ಒಂಚೂರು ಮಸಾಲೆ ಆಗಿರ್ತೈತಲ್ಲ ಅದನ್ನು ತಗೊಂಡು ಬಿಟ್ಬಿಡ್ಬೇಕ್ರಿ. ನಾ ಹೇಳಿದಾಗ ಅದು ಯಾವ ರೀತಿ ಮಸಾಲೆ ಕುದೀತೈತಲ್ರಿ, ಕುದಿಯೋ ಟೈಮ್ದಾಗ ಈ ರೀತಿ ಚಲೋ ತಂಗೆ ಮಸಾಲೆ ಕುದ್ದ ತಕ್ಷಣ ಏನಾಗ್ತೈತಿ ಒಂಥರ ಐಲಿ ಬಿಡಕ್ಕೆ ಸ್ಟಾರ್ಟ್ ಆಗುತ್ತಾರೆ. ಅದೇನು ನಾ ಹೇಳಿದೆ ಅಲ್ರಿ, ನೀವು ಮಿನಿಮಮ್ ಒಂದು 10 ನಿಮಿಷ ಆದರೂ ಕುದಿಸಿದ್ರೆ ಸಾಕ್ರಿ. ಸೈಡ್ ಎಲ್ಲ ಈ ರೀತಿ ಆ ಎಣ್ಣೆ ಬಿಡುತ್ತಂತ ಹೇಳಿ ಬಿಟ್ಟೈತ್ರಿ. ಈಗ ನೋಡ್ರಿ ಚಿಕನ್ ಸಾಂಬಾರ ರೆಡಿ ಆಗೈತಿ. ಎಷ್ಟು ನಾವು ಇದನ್ನು ಗ್ಯಾಸ್ ಅನ್ನು ಇಟ್ಕೊಂಡು ಕುದಿಸ್ತೇವಲ್ರಿ ಅಷ್ಟು ಇದು ಸಾಂಬಾರು ಚೆನ್ನಾಗಿ ಕುದಿಯುತ್ತೆ, ಮಸಾಲೆನೂ ಕುದಿಯುತ್ತೆ ರೀ. ಈಗಂತೂ ನಂದು ಚಿಕನ್ ಸಾಂಬಾರು ರೆಡಿ ಆಗೈತಿ. ನಾವು ಇದ್ರೊಳಗಿನ ತೆಗೆದಿಟ್ಕೊಂಡಂಥ ಚಿಕನ್ ಏನು ಮಾಡ್ಬೇಕಂತ ಹೇಳಿ ಈಗ ನೋಡೋಣ್ರಿ. ಈ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ರೀ. ಈಗ ನಾನು ಈ ಚಿಕನ್ ತೆಗೆದಿಟ್ಕೊಂಡಿದ್ದೆ ಅಲ್ರಿ, ಅದಕ್ಕೆ 1 ಕಪ್ ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ನಾನು ಸಣ್ಣಾಗಿ ಕಟ್ ಮಾಡ್ಕೊಂಡೇನಿ. ಒಂದು ಟೊಮೆಟೊ ತೊಗೊಂಡೇನಿ ರೀ. ಇದನ್ನು ಈ ಕಡೆ ಇಟ್ಟೇನ್ರಿ ಈಗ ನಾನು ಕಾಯಕ್ಕೆ. ಅದಕ್ಕೆ ಎಣ್ಣೆ ಹಾಕತ್ತೇನೆ ರೀ. ಈಗ 1 ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ್ರಿ. ಇದಕ್ಕೆ 1 ಸ್ಪೂನ್ ಯಾಕೆ ಹಾಕ್ಬೇಕಂದ್ರೆ ನಾವು ಮೊದಲೇ ಇದಕ್ಕೆ ಹಾಕಿದ್ದೀವಿ ಚಿಕನ್ ಕುದಿಸ್ಕೋಬೇಕಾದ್ರೆ ಅದನ್ನು ಫ್ರೈ ಮಾಡೋಕೆ ನಾವು ಮೊದಲೇ 1 ಸ್ಪೂನ್ ಹಾಕಿರೋದಕ್ಕೆ. ಈಗ ಇದನ್ನೆಲ್ಲ ನಾನು ಹುರ್ಕೊಂಡಿದ್ರಿ. ನಾನು ಕಟ್ ಮಾಡಿ ಇಟ್ಕೊಂಡಂತ ಉಳ್ಳಾಗಡ್ಡಿ ಹಾಕೊಂಡ್ರಿ. ಇದು ಸಾಂಬಾರು ಭಾಳ ಸಿಂಪಲ್ ರೀ. ಇದು ಮಸಾಲೆನೂ ಹೆಚ್ಚಿಗೆ ಹಾಕ್ತಲ್ರಿ. ಈ ಗ್ಯಾಸ್ ಏನೈತಿ ಜೋರು ಮಾಡಿ ನೀವು ಇದನ್ನು ಹುರ್ಕೋಬೋದ್ರಿ. ನಾನು ಮೊದಲ ಇನ್ನೊಂದು ಸ್ವಲ್ಪ ಒಂದು ಉಳ್ಳಾಗಡ್ಡಿ ರೀ ಇದನ್ನು ಕಪ್ ಆಗೋ ನಾನು ಹುರಿದಿಟ್ಕೊಂಡಿದ್ದೆ ರೀ. ಈ ರೀತಿ ಈಗ ಇದಕ್ಕೆ ಹಾಕ್ಬೇಕ್ರಿ. ಯಾಕಂದ್ರೆ ನಾವು ಗ್ರೇವಿ ಮಾಡ್ತೀವಲ್ಲ, ಗ್ರೇವಿ ಒಂದು ಸ್ವಲ್ಪ ಚೆನ್ನಾಗಿ ಆಯಿಲಿನೂ ಕಾಣಿಸುತ್ತೆ, ಒಂದು ಸ್ವಲ್ಪ ಟೇಸ್ಟು ಆಗುತ್ತಂತ ಹೇಳಿ ನಾವು ಇದನ್ನು ಹಾಕಬೇಕಾಗುತ್ತೆ ರೀ. ಇದಕ್ಕೆ
ಈಗ ಈ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊ ಐತಲ್ಲ, ಒಂದು ಟೊಮೆಟೊ ಇದು ಹಾಕ್ತೀನಿ. ಟೊಮೆಟೊ ಜಲ್ದಿ ಮೆತ್ತಗಾಗಬೇಕಾದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಜಲ್ದಿ ಕಪ್ಪ ಆಗಬೇಕಾದ್ರೆ ಏನೈತಿ ಸ್ವಲ್ಪ ನಾವು ಇದಕ್ಕೆ ಉಪ್ಪು ಹಾಕಿದ್ರೆ ನಡೀತೈತ್ರಿ. ಸ್ವಲ್ಪ ರೀ. ಒಂದು ಸ್ಪೂನ ನಾನು ಉಪ್ಪು ಹಾಕ್ತೇನೆ ರೀ. ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ, ಸ್ವಲ್ಪ ಅಂದರೆ ಸ್ವಲ್ಪ ರೀ ಅರಿಶಿನ ಪುಡಿ, ಖಾರ ಏನೈತ್ರಿ ನಾನು 3 ಸ್ಪೂನ್ ಹಾಕ್ತೇನೆ ರೀ. ಸ್ಪೂನ್ ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಬೋದು, ಹೆಚ್ಚಿಗೆ ತಿನ್ನೋರಿದ್ರೆ ಇನ್ನೂ 1 ಸ್ಪೂನ್ ಹೆಚ್ಚಿಗೆ ಹಾಕೋಬೋದು ರೀ. ಖಾರ ಉಪ್ಪು ನಿಮ್ಮ ಟೇಸ್ಟ್ ಮೇಲೆ ಇರ್ತಾರೆ ಅದು. ಈಗ ನಾವು ಮಾಡಿ ಇಟ್ಕೊಂಡಂಥ ಮಸಾಲಿನ ಇದಕ್ಕೆ ಹಾಕೊಂಡ್ರೆ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಇದಕ್ಕೊಂದು ಸ್ವಲ್ಪ ಇವಾಗ ನಾವೇನು ಮಾಡೋಣ ಅಂದ್ರೆ ಒಂದು ಅರ್ಧ ವಾಟಿ ಸಾಕ್ರಿ ನೀರು ಹಾಕೊಂಡ್ರಿ ಇದಕ್ಕೆ. ಈಗ ನಾವು ಇದು ಮಸಾಲೆ ಏನೈತ್ರಿ ಇದನ್ನು ಹೊರಗಡೆನ ಕುದಿಸ್ಕೊಂಡ್ರಿ. ಈಗ ಒಂದು ಸ್ವಲ್ಪ ಆದರೂ ಕುದಿಬೇಕ್ರಿ, ಮಿನಿಮಮ್ ಒಂದು 3-4 ನಿಮಿಷ ಆದರೂ ಕುದಿಬೇಕ್ರಿ. ಯಾಕಂದ್ರೆ ನಾವು ಚಿಕನ್ ಕುದಿಸ್ಕೊಂಡೇವ್ರಿ, ಇದು ಮಸಾಲೆ ಕುದಿಲಿಲ್ಲ ಆದ್ರೆ ಟೇಸ್ಟ್ ಬರಲ್ಲ ಅಂತ ಹೇಳಿ ಇದನ್ನು ಮೊದಲು ಕುದಿಸ್ಕೊಂಡು ಆಮೇಲೆ ಚಿಕನ್ ಮಿಕ್ಸ್ ಮಾಡೋಣ್ರಿ. ಇದಕ್ಕೆ ಈ ರೀತಿ ಕುದಿಯಾಕತ್ತಲ್ರಿ, ಅವಾಗ ಒಂದು ಸ್ವಲ್ಪ ಚಲೋ ತನ್ನ ಕರಿವೆ ಅಡಿ ಏನು ಮಾಡ್ಬೇಕಂದ್ರೆ ಇದನ್ನು ಮತ್ತೊಂದು ಸ್ವಲ್ಪ ಕುದಿಲಿ ಅಂಥೇಳಿ ಬಿಟ್ಬಿಡ್ಬೇಕು ಇದನ್ನು. ಈಗ ಇದನ್ನು ನಾನು ಒಂದು 3-4 ನಿಮಿಷ ಕುದಿಲಿ ಅಂತ ಹೇಳಿದ್ರಿ. ಕುದಿಬೇಕಾದ್ರೆ ಇದು ಮಸಾಲೆ ನಾವು ಕುದ್ದೈತೆ ಅಂತ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ರೀ, ಇದೆಲ್ಲ ಒಂದು ರೀತಿ ಎಣ್ಣೆ ಬಿಟ್ಟೈತಲ್ರಿ, ಇದ್ರ ಮೇಲೆ ನಾವು ಇದು ಮಸಾಲೆ ಎಲ್ಲ ಚಲೋ ಕುದ್ದೈತೆ ಅಂಥೇಳಿ ತಿಳ್ಕೊಂಡು ಬಿಡ್ಬೇಕ್ರಿ. ಈಗ ಈ ಚಿಕನ್ ಏನೈತಿ ಇದ್ರಾಗ ಹಾಕ್ತೀನಿ. ಈ ಚಿಕನಲ್ಲಿ ನೀರು ಐತ್ರಿ ಇದ್ರಾಗ, ಯಾಕಂದ್ರೆ ನಾವು ಚಿಕನ್ ತಗೋಬೇಕಾದ್ರೆ ಭಾಂಡಿ ಒಳಗೆ ನೀರು ಸಮೇತ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೇನ್ರಿ ನಾನು ನಿಮ್ಗೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇದು ಒಂದು 5 ನಿಮಿಷ ಚಲೋ ಕುದಿಸ್ಬಿಡ್ಬೇಕ್ರಿ. ಮಸಾಲೆ ಚಿಕನ್ ಜೊತೆ ಎಲ್ಲ ಚಲೋ ಕೂಡಿದ್ರೆ ಸಾಕ್ರಿ, ವಾಸನೆ ಬರ್ತೈತಿ, ತಿನ್ನೋಕ್ಕೂ ಟೇಸ್ಟ್ ಇರ್ತೈತಿ. ಈಗ ಇದಕ್ಕೆ ಮ್ಯಾಲಿಟ್ಟು ಒಂದು 5 ನಿಮಿಷ ಚಲೋ ಕುದಿಸ್ಕೊಂಡ್ರಿ ಇದನ್ನು. ಈಗ ಇದನ್ನು ನಾನು ಮ್ಯಾಲೆ ಕ್ಯಾಪ್ ಮುಚ್ಚೋಣ ಅಂತ ಹೇಳಿದ್ದೇವೆ ನೋಡ್ರಿ. ಇದೆಲ್ಲ ಚಲೋ ತಿಂದು ಕುದ್ದತ್ತೀಗ. ಈಗ ಇದೆಲ್ಲ ರೆಡಿ ಆಗೈತ್ರಿ. ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ತೇನೆ ರೀ. ಇದು ಫೈನಲ್ ಆಗಿ ಅಭಿ ಅಮ್ಮನ ಕೈ ತುತ್ತೊಳಗೆ ಬೆಳಗಾವಿ ಸ್ಟೈಲ್ ಚಿಕನ್ ಸಾಂಬಾರ್ ಆ್ಯಂಡ್ ಗ್ರೇವಿ ಪೂರ್ತಿ ರೆಡಿ ಆಗೈತ್ರಿ. ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ರೀ. ಈಗ ಇದು ಅಭಿ ಅಮ್ಮನ ಕೈ ತುತ್ತೊಳಗೆ ನಿಮಗೆಲ್ಲರಿಗೂ ನಾನು ಬೆಳಗಾವಿ ಸ್ಟೈಲ್ ಒಳಗೆ ಯಾವ ರೀತಿ ಮಾಡೋದು ಅಂಥೇಳಿ ನಾನು ತೋರಿಸ್ಕೊಟ್ಟೇನೆ ರೀ. ಸಾಂಬಾರು ವಿತ್ ಚಿಕನ್ನು ಎರಡೂ ಯಾವ ರೀತಿ ಮಾಡೋದು ಅಂಥೇಳಿ ಚಿಕನ್ ಗ್ರೇವಿ ತೋರಿಸ್ಕೊಟ್ಟೇನಲ್ಲ. ನೀವು ನಿಮ್ಮ ಮನೆಯೊಳಗೆ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.